ಶ್ರೀ ಗುರಾಯ ರಾಘವೇಂದ್ರಾಯ ಪೂಜ್ಯ ಸ್ತರಮನಮಾಯ ಶ್ರೀ ಚಲಕಂದರಿ ಲಂಕರಿ ಗೌರಿ ಓಂ ಶಂಕರಿ ನಿಗಮತಿ ಗೌಚಕರಿ ಹೋಮಕರಿ ಕೌನಪಟಾಕ್ಷಕರಿ ಮುಕ್ಷಧರಿ ಗಜಾನಂಭೂತ ಗಣಾದಿಶೋತ್ತಮ್ ಯೂಟ್ಯೂಬ್ ವೀಕ್ಷಕರಿಗೆ ತಿಳಿಸುವುದೇನೆಂದರೆ ಇವಾಗ ಕುಜದೋಷ ಕುಜಕಂಟಕ ಕುಜಗಂಡಂತ್ರ ಕುಜದೋಷ ಇರುವರಿಂದ ಮತ್ತು ಜೀವನದಲ್ಲಿ ಏನಾದರೂ ಮಾಡಿದರೆ ನರಳಾಟಗಳು ಆಗ್ತಾ ಇರ್ತದೆ. ಕುಜ ಯಾವ ಥರ ಇದೆಪ್ಪ ನಮ್ಮ ಜಾತಕದಲ್ಲಿ? ರಾಹು ಇದ್ದಾನೆ, ಕೇತು ಇದ್ದಾನೆ, ಕುಜ ಇದ್ದಾನೆ, ಬುಧ ಇದ್ದಾನೆ, ಶುಕ್ರ ಇದ್ದಾನೆ. ಈ ಸ್ಥಾನಮಾನದಲ್ಲಿ ಮುಂದೆ ತೊಂದರೆಗಳು ಕೊಡ್ತಾ ಇದೆ. ಯಾವುದು ನಮ್ಗೆ ಫಲ ಸಿಗಲ್ಲ. ಕುಜ ತುಂಬ ವಕ್ರ ಇದ್ದಾನೆ, ಕುಜ ತುಂಬ ಆಟ ಆಡಿಸ್ತಾ ಇದ್ದಾನೆ. ಕುಜ ಯಾವುದು ಮಾಡಿದ್ರೆ ಕೈಗೂಡಲ್ಲ. ಹೆಣ್ಣು ಮಕ್ಕಳಿಗೆ ನಾಗದೋಷ, ಗಂಡ ಮಕ್ಕಳಿಗೆ ಕುಜದೋಷ. ಹೆಣ್ಣು ಮಕ್ಕಳಿಗೆ ನಾಗದೋಷ, ಗಂಡು ಮಕ್ಕಳಿಗೆ ಕುಜದೋಷ. ಅದರಿಂದ ನಿಮಗೆ ಮದುವೆ ಕಾರ್ಯದಲ್ಲಿ ತುಂಬ ವಿಘ್ನಗಳು ಆಗ್ತಾ ಇರ್ತದೆ. ಕುಜದೋಷವರಿಗೆ ಮನಸ್ಸಿಗೆ ಸಮಾಧಾನ ಇಲ್ಲ. ಕಣ್ಣಿಗೆ ಕಂಡಿದ್ದು ಕೈಗೆ ಬರ್ತಾ ಇಲ್ಲ. ಪ್ರಯತ್ನ ಮಾಡಿದ್ದು ಯಾವುದೂ ಫಲ ಸಿಗ್ತಾ ಇಲ್ಲ. ಚಿಕ್ಕ ಪುಟ್ಟ ನಾವು ದೇವಸ್ಥಾನಕ್ಕೆ ಹೋಗಿದ್ದೀವಿ, ಪೂಜೆ ಮಾಡಿಸಿದ್ದೀವಿ, ಪುನಸ್ಕಾರ ಮಾಡಿಸಿದ್ದೀವಿ, ನಾವು ಏನೂ ಮಾಡಿದ್ರೆ ನಮ್ಗೆ ಫಲ ಸಿಗ್ತಾ ಇಲ್ಲ. ಅಲ್ಲಿ ಪ್ರತಿಯೊಬ್ಬರು ಗಂಗೆ ಪೂಜೆ ಮಾಡಿದ್ದೀವಿ ಗುರುಗಳೇ, ತೆಂಗಿನಕಾಯಿ ಇಟ್ಟು ಪೂಜೆ ಮಾಡಿಸಿದ್ದೀವಿ ಗುರುಗಳೇ, ಹೋಮ ಮಾಡಿಸಿದ್ದೀವಿ ಗುರುಗಳೇ, ಕುಜದೋಷ ಹೋಗ್ತಾ ಇಲ್ಲ. ಅದಕ್ಕೆ ಕಾರಣಗಳೇನು? ಸಮಯ ಈ ಥರ ಯಾಕೆ ತೊಂದರೆ ಕೊಡ್ತಾ ಇದೆ, ಯಾಕೆ ಎಫೆಕ್ಟ್ ಕೊಡ್ತಾ ಇದೆ ಅಂತ ಪ್ರತಿಯೊಬ್ಬ ವೀಕ್ಷಕರು ತುಂಬ ಆಲೋಚನೆ ಮಾಡ್ತಿರ್ತಾರೆ. ನಾವು ಹೇಳೋದಿಷ್ಟೇ, ಏನಾದರೂ ಒಂದು ಕೆಲಸ ಕಾರ್ಯ ಮಾಡಬೇಕಾದ್ರೆ ತಾಳ್ಮೆ ಮುಖ್ಯ ಅಂತ ಇರ್ತದೆ. ಇವತ್ತು 12 ಮನೆಗಳಿರ್ತದೆ. 12 ಮನೆಯಲ್ಲಿ ಒಂದೊಂದು ಮನೆಯಲ್ಲಿ ಒಂದೊಂದು ಗ್ರಹಗತಿಗಳು ಇರುತ್ತೆ. ಒಂದೊಂದು ಗ್ರಹಗತಿಗಳಲ್ಲಿ ಒಂದು ಕುಜದೋಷ ಒಂದು ಕೆಟ್ಟದಾಗಿ ಬಯಸ್ತಾ ಇರ್ತಾನೆ. ಆ ಕುಜದೋಷ ಕೆಟ್ಟದಾಗಿ ಬಯಸಿದಾಗ ಏನಾಗುತ್ತಂದ್ರೆ ಜೀವನದಲ್ಲಿ ತುಂಬ ಅಡೆತಡೆ, ತುಂಬ ಟೆನ್ಷನ್, ತುಂಬ ಬಾಧೆ, ಏನು ಹೇಳೋಕ್ಕಾಗ್ತಾ ಇರಲ್ಲ, ಕೇಳೋಕ್ಕಾಗ್ತಾ ಇರೋದಿಲ್ಲ. ಒಳಗನೇ ಒಂಥರ ನೋವು, ಒಳಗನೇ ಒಂಥರ ಸಂಕಟ, ಒಳಗನೇ ಒಂಥರ ಮಾನಸಿಕ ನೆಮ್ಮದಿರೋದಿಲ್ಲ. ಈ ಥರದಲ್ಲಿ ಕುಜದೋಷ ತುಂಬ ಎಫೆಕ್ಟ್ ಕೊಡ್ತಾ ಇರ್ತದೆ. ಮತ್ತು ಮದುವೆಗೆ ಸಲ್ಲಿ ಕುಜದೋಷದಲ್ಲಿ ತುಂಬ ತೊಂದರೆ ಕೊಡ್ತದೆ. ಮದುವೆಯಲ್ಲಿ ಸತಿ ಏನು ಮಾಡ್ತಾರೆ ಅಂದರೆ ಕುಜ ಇದ್ದರೆ ಸಾಲಾವಳಿ ಕೂಡಲ್ಲ, ಗಣಕೂಟ ಕೂಡಲ್ಲ, ಜಾತಕ ಕೂಡಿ ಬರಲ್ಲ, ಮನಸ್ಸಿಗೆ ಒಂಥರ ನೆಮ್ಮದಿವಾಗಿರೋದಿಲ್ಲ. ಏನು ಮಾಡಿದರೆ 100ಕ್ಕೆ 100 ಫಲ ಸಿಗಲ್ಲ. ಯಾಕಪ್ಪ ನಮ್ಗೆ ಈ ಥರ ಆಗುತ್ತೆ, ಯಾಕಪ್ಪ ಈ ಥರ ಎಫೆಕ್ಟ್ ಆಗುತ್ತೆ, ಈ ಥರ ತೊಂದರೆ ಆಗುತ್ತೆ, ಏನು ಕಾರಣವಾಗಿ ಈ ಥರ ಆಗುತ್ತೆ ಅನ್ನೋದು ಒಂದು ಮೇಂಡು ಓಡೋದಿಲ್ಲ ಮನುಷ್ಯನಿಗೆ. ಅಲ್ಲಿ ಕುಜದೋಷ ಇದ್ದರೆ ಏನಾಗುತ್ತಂದ್ರೆ ಮಾಂಗಲ್ಯ ಧಾರಣೆಯಲ್ಲಿ ತುಂಬ ಏಟು ಕೊಡ್ತಾ ಇರ್ತದೆ. ಮಾಂಗಲ್ಯ ಧಾರ್ಯದಲ್ಲಿ ತುಂಬ ನಿಧಾನವಾಗಿ ಮಾಡ್ತಾ ಇರ್ತದೆ. ಕುಜದೋಷ ಇದ್ದವರಿಗೆ ಮದುವೆ ಮಾಡಬೇಕು ಗುರುಗಳೇ. ಕುಜದೋಷ ಇದ್ದವರಿಗೇ ಸಾಲಾವಳಿ ನೋಡ್ಬೇಕಂತ ಹೇಳಿದ್ರು. ಆ ಥರ ಏನಿಲ್ಲ. ಎಷ್ಟೋ ಜನ ನಮ್ಮ ಹತ್ರ ಜಾತಕ ಕೇಳಕ್ಕೆ ಬಂದಾಗ, ಎಷ್ಟೋ ಜನ ನಮ್ಗೆ ಜಾತಕ ವಾಟ್ಸಪ್ ಮಾಡಿದಾಗ ನಾವು ಹೇಳೋದಿಷ್ಟೇ, ಅವ್ರಿಗೆ ಏನಾದರೂ ಒಂಥರ ಅಡೆತಡೆಗಳಿದ್ದಾಗ, ಏನಾದರೂ ಒಂಥರ ತೊಂದರೆಗಳಿದ್ದಾಗ ನಾವು ಜಾತಕವನ್ನು ಪರ್ಫೆಕ್ಟಾಗಿ ನೋಡಬೇಕು, ಕುಂಡ್ಲಿಯನ್ನು ಕರೆಕ್ಟವಾಗಿ ನೋಡಬೇಕು. ಅವ್ರು ಇರ್ತಕ್ಕಂಥ ಗೋತ್ರ, ಅವರು ಇರ್ತಕ್ಕಂಥ ಮನೆ ಡೋರ್ ಪೇಸ್, ಅವರು ಮನೇಲಿರ್ತಕ್ಕಂಥ ಎಷ್ಟು ಜನ ಇದ್ದಾರೆ, ಇವರು ಎಷ್ಟನೇ ಮಗ, ಇವರು ಎಷ್ಟನೇ ಮಗಳು, ಇವರು ಕುಜದೋಷ ಇವರು ವಂಶದಲ್ಲಿತ್ತ, ತಾತ ತಂದೆ ಮುತ್ತಾತ ಈ ಥರ ಬಂದಿತ್ತ ಇವರಿಗೆ ಕುಜದೋಷ. 18-20 ದಾಟಿರಲ್ಲ ಎಲ್ಲರಿಗೆ. ಕೆಲವು ಅವ್ರ ವಂಶದಲ್ಲಿ ಮದುವೆ ಆಗಿರ್ತದೆ, ಮಕ್ಕಳಾಗಿರ್ತಾರೆ. ಆದ್ರೂ ಇವರಿಗೆ ಮಕ್ಕಳು ಮದುವೆ ಆಗಿರಲ್ಲ. ಯಾಕೆ ಈ ಥರ ಆಗ್ತಾಯಿದೆ ಇವರಿಗೆ? ಕುಜದೋಷದಲ್ಲಿ ಯಾವುದು ಯಾಕೆ ಕೂಡ್ತಾ ಇಲ್ಲ, ಮಾಂಗಲ್ಯದಲ್ಲಿ ಯಾಕೆ ಕೊಡ್ತಾ ಇಲ್ಲ, ಕೈಗೆ ಬಂದಿದಂಥ ತುತ್ತು ಬಾಯಿಗೆ ಬರೋದಿಲ್ಲ. ಎಷ್ಟೋ ಜನ ಹೇಳ್ತಾರೆ ಬಂತು, ಹತ್ತಿರದಲ್ಲಿ ಬಂತು ಗುರುಗಳೇ ಅಂತಾರೆ, ಜಸ್ಟ್ ಮಿಸ್ ಆಗೋದು. ಪ್ರಯತ್ನ ಮಾಡ್ತಿರ್ತಾರೆ, ಫಲ ಸಿಗೋದಿಲ್ಲ. ಏನು ಮಾಡಬೇಕನ್ನೋದು ದೋಚೋದೇ ಇಲ್ಲ ಜೀವನದಲ್ಲಿ. ಮದುವೆ, ಮಾಂಗಲ್ಯ, ಕಾರ್ಯ, ಕಲ್ಯಾಣ ಏನು ಮಾಡಿದ್ರೆ ಸತೆ ಈ ಕುಜದೋಷ ಇದ್ದರೆ, ಕರೆಮಣಿ ದೋಷ ಇದ್ದರೆ ಯಾವುದು ಮಾಡಿದ್ರೆ ಮೂವ್ ಮಾಡಿ ಓಡಲ್ಲ. ಒಳ್ಳೆ ಜಾಬ್ ಇರುತ್ತೆ, ಒಳ್ಳೆ ವಿದೇಶ ಪ್ರವಾಸ ಇರ್ತಾರೆ. ಈ ಕುಜದೋಷ ಮತ್ತು ಮದುವೆ ಆಗಲಾರ್ದವ್ರು ಏನಂದ್ರೆ ಈ ಲವ್ ಅಲ್ಲಿ ತುಂಬ ಬಿದ್ದಿರ್ತಾರೆ, ಯಾರಿಗೇನೋ ಇಷ್ಟಪಟ್ಟಿರ್ತಾರೆ. ಅದರಿಂದ ತಾಯಿ ತಂದೆ ಮಾತು ಕೇಳಲ್ಲ, ಅಣ್ಣ ತಮ್ಮರು ಮಾತು ಕೇಳಲ್ಲ. ಕ್ಯಾಸ್ಟ್ ಬೇರೆ ಕ್ಯಾಸ್ಟಲ್ಲಿ ಲವ್, ಮದುವೆದಲ್ಲಿ ಲವ್. ಈ ಕುಜದೋಷ ಮದುವೆ ಆದವರಿಗೆ ಈ ಥರ ಒಂದು ಕೆಟ್ಟ ಆಲೋಚನೆ ಹೋದಾಗ ತಾಯಿ ತಂದೆಗೆ ಕುಟುಂಬದಲ್ಲಿ ತುಂಬ ನರಳಾಟ ಆಗ್ತದೆ. ಸಮಾಧಾನ ಎಂಬುದಿರಲ್ಲ, ಸಂತೋಷ ಎಂಬುದಿರೋದಿಲ್ಲ. ಏನು ಮಾಡಬೇಕಪ್ಪ ಅನ್ನೋದು ದೋಚೋದೇ ಇಲ್ಲ. ನಾವು ಏನು ಮಾಡಬೇಕು? ಕುಜದೋಷ ಒಳ್ಳೆ ಕಡೆ ಜಾತಕ
ಒಳ್ಳೆ ಕಡೆ ಕುಂಡಲಿ, ಒಳ್ಳೆ ಕಡೆ ಮಾರ್ಗದರ್ಶನ ತಗೋಬೇಕಾ ಅನ್ನೋದು ಒಂದು ಪ್ರಸಂಗ ಇರ್ತದೆ. ಮತ್ತು ನಿಮಗೆ ದೋಷ ಪರಿಹಾರ ಆಗ್ಬೇಕಂತ ಹೇಳಿದ್ರೆ ನಿಮ್ಮ ಮನೆ ದೇವರಿಗೆ ಆರಾಧನೆ ಮಾಡೋದು ಒಂದು ಥರ ಇದ್ದರೆ, ನಿಮಗಿರ್ತಕ್ಕಂಥ ದೋಷ ಪರಿಹಾರ ಆಗಬೇಕಂದ್ರೆ ನವಗ್ರಹ ದೇವಸ್ಥಾನ ಅಂತ ಹೇಳ್ತೀವಿ ನಾವು. ಮಾಂಗಲ್ಯಕ್ಕೆ ಕುಜ ದೋಷ ಹೋಗ್ಬೇಕಂದ್ರೆ ಈ 9 ನವಗ್ರಹ ಕಲ್ಲು ಇರ್ತವೆ. ಒಂದೊಂದು ಕಲ್ಲಿಗೆ ಒಂದೊಂದು ಪವರ್ ಇರ್ತದೆ. 9 ಕಲ್ಲುಗಳಿಗೆ ರಾಹು, ಶನಿ, ಕುಜ, ಬುಧ, ಗುರು, ಶುಕ್ರ, ಈ ಥರದಲ್ಲಿ ಅವರಿಗೆ ದಶದ ಫಲಿತಾಂಶಕದಲ್ಲಿ 9 ಒಂದೊಂದು ರೂಪಾಯಿ ಕಾಯಿನ್ಗಳು, ಒಂದೊಂದು ವಿಳೆದೆಲೆ, ಒಂದು ಅಡಿಕೆ, ಒಂದು ಅರಿಶಿಣ ಕೊಂಬು, ಈ 9 ನವಗ್ರಹದಲ್ಲಿ ಒಂದೊಂದು ಎಲೆ, ಒಂದೊಂದು ಅರಿಶಿಣ ಕೊಂಬು, ಒಂದೊಂದು ರೂಪಾಯಿ ಕಾಯಿನ್ ಇಟ್ಟು ಕೇಸಿ ನೀವು ಪ್ರದಕ್ಷಿಣೆ ತಿರುಗಿ ಬಂದರೆ ಮಂಗಳವಾರ ಆ ಥರ ಮಾಡಿ, ಒಂದು ಪಂಚಮೆ ಅಂದರೆ 5 ಮಂಗಳವಾರ ಮಾಡಿ 6ನೇ ಮಂಗಳವಾರದ ಒಳಗಡೆ ನಿಮಗೊಂದು ಶುಭ ಕಾರ್ಯ ಕೈ ಸೇರುತ್ತೆ, ಮಾಂಗಲ್ಯ ಧಾರಣೆ ಸಿಗುತ್ತೆ, ಆಟೋಮೆಟಿಕಲ್ಲಿ ಕುಜದೋಷ ಹೋಗುತ್ತೆ, ಮದುವೆನೂ ಆಗುತ್ತೆ. ಇನ್ನು ನಿಮ್ಮ ಜಾತಕ ಸಾಲವಳಿ ಗಣಕೂಟವನ್ನು ಕೇಳಬೇಕಂದ್ರೆ ಅದು ಜಾತಕದಲ್ಲಿ ಏನು ಸಮಸ್ಯೆಗಳಿದೆ, ಕುಂಡ್ಲಿಯಲ್ಲಿ ಏನು ಸಮಸ್ಯೆ ಇದೆ, ಅದು ಕರೆಕ್ಟ್ ತಿಳ್ಕೊಂಡು ಪ್ಲಾನ್ ಮಾಡಿದರೆ ಖಂಡಿತ ಒಳ್ಳೆಯದಾಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಯೂಟ್ಯೂಬ್ ವೀಕ್ಷಕರಿಗೆ ನಾವು ಹೇಳೋದಿಷ್ಟೇ, ನಿಮ್ಮ ಕೆಲಸ ಕಾರ್ಯ ವ್ಯವಹಾರದಲ್ಲಿ ಅಭಿವೃದ್ಧಿ ಆಗಬೇಕಂದ್ರೆ ನಮ್ದು ಏನು ಸಮಸ್ಯೆ ಇದೆ ಅಂತ ಅದು ಫಸ್ಟ್ ನೀವು ತಿಳ್ಕೋಬೇಕು. ನಾವು ಹೇಳಿದ ಪ್ರಕಾರ ದೇವಸ್ಥಾನ ಪೂಜೆ ಮಾಡಿದರೆ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಮ್ಮ ಮಾರ್ಗದರ್ಶನ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಕಾಣಿಸ್ತೇನೆ. ನಮಸ್ಕಾರ.